ಕರ್ನಾಟಕಕ್ಕೆ ಮತ್ತೊಂದು ಗೋಲ್ಡನ್ ಜಾಕ್ಪಾಟ್ ಹೊಡೆದಿದೆ. ಅದೇನು ಅಂತ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಕಾಫಿಯಿಂದ ಕರುನಾಡಿನ ಕೀರ್ತಿ ಪತಾಕೆ ಹಾರಿಸಿರೋ ಚಿಕ್ಕಮಗಳೂರಿಗೆ ಚಿನ್ನದ ನಾಡಾಗಿ ಬದಲಾಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋವಾಗಲೇ 10,000 ಎಕರೆ ಪ್ರದೇಶದಲ್ಲಿ ಬಂಗಾರದ ನಿಕ್ಷೇಪ ಪತ್ತೆಯಾಗಿದೆ. ಕರ್ನಾಟಕಕ್ಕೆ ಸಿಕ್ತು ಗೋಲ್ಡನ್ ಜಾಕ್ಪಾಟ್. ಚಿಕ್ಕಮಗಳೂರಲ್ಲಿ ಚಿನ್ನದ ನಿಕ್ಷೇಪ ಪತ್ತೆ. 10,000 ಎಕರೆಯಲ್ಲಿ ಟನ್ ಗಟ್ಲೆ ಬಂಗಾರ. ಬಂಗಾರದ ಬೆಲೆ ರಾಕೆಟ್ನಂತೆ ಮುನ್ನುಗ್ತಿದೆ. 10 ಗ್ರಾಂ ಚಿನ್ನದ ದರ 1 ಲಕ್ಷ ಗಡಿ ದಾಟಿ ದಾಖಲೆ ಬರೆದಿದೆ. ಎಲ್ಲೆಲ್ಲೂ ಈಗ ಬಂಗಾರದ ಬಗ್ಗೆ ಹೆಚ್ಚು ಚರ್ಚೆ ಜೋರಾಗಿದೆ. ಈ ಹೊತ್ತಲ್ಲೇ ಈಗ ಕರ್ನಾಟಕಕ್ಕೆ ಗೋಲ್ಡನ್ ಜಾಕ್ಪಾಟ್ ಹೊಡೆದಿದೆ. ಹೌದು, ಪ್ರವಾಸಿಗರ ಸ್ವರ್ಗ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಈಗ ಚಿನ್ನದ ಬೇಟೆಯ ಸದ್ದು ಕೇಳಿ ಬರ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10,000 ಎಕರೆಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆಯಂತೆ. 5,000 ಎಕರೆ ಅರಣ್ಯ ಪ್ರದೇಶ, 6,000 ಎಕರೆ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಯ ತೋಟ, ಕೃಷಿ ಭೂಮಿ, ಮೀಸಲು ಅರಣ್ಯ, ಕಂದಾಯ ಇಲಾಖೆ ಜಾಗದಲ್ಲಿ ಬಂಗಾರದ ನಿಕ್ಷೇಪ ಪತ್ತೆ ಹಚ್ಚಲಾಗ್ತಿದೆಯಂತೆ. ಡ್ರಿಲ್ಲಿಂಗ್ಗೆ ಅನುಮತಿ ಕೇಳಿದ ಖಾಸಗಿ ಸಂಸ್ಥೆ. 2024ರ ಸೆಪ್ಟೆಂಬರ್ನಲ್ಲಿ ಚಿಕ್ಕಮಗಳೂರಿನ ತರೀಕೆರೆ ಭಾಗದ ಕೆಂಚೇನಹಳ್ಳಿಯ ಮುಂಡ್ರೆ, ಬೆಟ್ಟದಹಳ್ಳಿ, ಲಿಂಗದಹಳ್ಳಿ ವ್ಯಾಪ್ತಿಯಲ್ಲಿ ಚಿನ್ನದ ಅದಿರು ಇರೋ ವಿಚಾರ ತಿಳಿದು ಬಂದಿತ್ತು. 2024ರ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕೆಂಚೇನಹಳ್ಳಿ ಭಾಗದಲ್ಲಿ ಚಿನ್ನದ ನಿಕ್ಷೇಪ ಇರೋದನ್ನ ಪತ್ತೆ ಮಾಡಿತ್ತು. ಅಲ್ಲದೆ ಪತ್ತೆ ಆಗಿರೋ ಜಾಗದಲ್ಲಿ ಸಂಯೋಜಿತ ಪರೀಕ್ಷೆ ನಡೆಸೋ ಉದ್ದೇಶದಿಂದ ಇಲಾಖೆ ಹರಾಜು ಪ್ರಕ್ರಿಯೆ ಮಾಡಿತ್ತು. ಬೆಂಗಳೂರಿನ ಆರಂ ಕಂಪನಿ 1.5 ಕೋಟಿ ರೂಪಾಯಿ ಪಾವತಿಸಿ ಹರಾಜನ್ನ ತನ್ನದಾಗಿಸಿಕೊಂಡಿತ್ತು. ಇನ್ನು ಖಾಸಗಿ ಸಂಸ್ಥೆ ಅಧ್ಯಯನ ನಡೆಸಿದ ಜಾಗದಲ್ಲಿ ಸುಮಾರು 5,000ಕ್ಕೂ ಅಧಿಕ ಜಾಗ ಭದ್ರಾ ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿದೆ. ಹೀಗಾಗಿ ಚಿನ್ನ ನಿಕ್ಷೇಪದ ಬಗ್ಗೆ ಇನ್ನಷ್ಟು ಅಧ್ಯಯನ ಕೈಗೊಳ್ಳೋ ನಿಟ್ಟಿನಲ್ಲಿ ಕೇಂದ್ರ ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಆದರೆ ಅರಣ್ಯ ಇಲಾಖೆಯಿಂದ ಅನುಮತಿ ಇದುವರೆಗೆ ಸಿಕ್ಕಿಲ್ಲ. ಹೀಗಾಗಿ ಖಾಸಗಿ ಸಂಸ್ಥೆ ಅನುಮತಿಗೆ ಕಾಯ್ತಿದೆ. ಕಂಚನಹಳ್ಳಿ ಬ್ಲಾಕ್ ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡಿ ಅಲ್ಲಿ ಚಿನ್ನದ ನಿಕ್ಷೇಪವನ್ನು ಪತ್ತೆಗಾಗಿ ಇವತ್ತು ಈ ಟೆಂಡರ್ ಮೂಲಕ ಒಂದು ಬೆಂಗಳೂರಿನ ಆರಂ ಎಕ್ಸ್ಪ್ಲೋರೇಷನ್, ಜಿಯೋ ಎಕ್ಸ್ಪ್ಲೋರೇಷನ್ ಅನ್ನೋ ಒಂದು ಕಂಪ್ನಿಗೆ ಇವತ್ತು 1.5 ಕೋಟಿ ಟೆಂಡರ್ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ಟೆಂಡರ್ ಚಾಲ್ತಿನಲ್ಲಿದೆ. ಆದರೆ ಅರಣ್ಯ ಇಲಾಖೆ ಅನುಮತಿಗಾಗಿ ಅವ್ರು ಕಾಯ್ತಾ ಇದ್ದಾರೆ. ಸರಿಸುಮಾರು 100ಕ್ಕೂ ಹೆಚ್ಚು ಪ್ರದೇಶಗಳನ್ನು ಇವತ್ತು ಡಿಗ್ ಮಾಡಿ ಅದನ್ನ ಹೋಲ್ಗಳನ್ನು ಮಾಡಿ ಅಲ್ಲಿ ಚಿನ್ನಗಳ ನಿಕ್ಷೇಪವನ್ನು ಪತ್ತೆ ಮಾಡುವ ಕಾರ್ಯಚಟುವಟಿಕೆಯನ್ನು ಮಾಡಕ್ಕಿದ್ದಾರೆ. ಯಾವಾಗ ಬಂಗಾರ ಸಿಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತೋ ಒಂದ್ ಕಡೆ ಖುಷಿಯಾದ್ರೆ ಮತ್ತೊಂದ್ ಕಡೆ ಆತಂಕ ಕೂಡ ಶುರುವಾಗಿದೆ. ಒಂದ್ ವೇಳೆ ಅನುಮತಿ ಸಿಕ್ಕಿ ಖಾಸಗಿ ಸಂಸ್ಥೆ ಅಧ್ಯಯನ ನಡೆಸೋದಕ್ಕೆ ಮುಂದಾದ್ರೆ ಸ್ಥಳೀಯರ ಜೊತೆ ಮಲೆನಾಡ ಪ್ರಾಣಿಗಳಿಗೂ ತೊಂದರೆಯಾಗೋ ಸಾಧ್ಯತೆ ಇದೆ ಅನ್ನೋದು ಪರಿಸರ ಪ್ರೇಮಿಗಳ ಆಕ್ಷೇಪ. ಹೀಗಾಗಿ ಸರ್ಕಾರ ಅನುಮತಿ ಕೊಡುತ್ತಾ ಕಾಫಿ ಸಿಟಿ ಹೋಗಿ ಗೋಲ್ಡನ್ ಸಿಟಿಯಾಗಿ ಬದಲಾಗುತ್ತಾ? ಕಾದು ನೋಡಬೇಕು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿಕ್ಕಮಗಳೂರು. ತರೀಕೆರೆ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವಂಥದ್ದು. ಇದೀಗ ಅರಣ್ಯ ಇಲಾಖೆ ಅನುಮತಿ ನೀಡಿದಲ್ಲಿ ಖಾಸಗಿ ಕಂಪನಿ ಡ್ರಿಲ್ಲಿಂಗ್ ನಡೆಸಲಿದೆ. ಆ ಮೂಲಕ ಚಿನ್ನದ ನಿಕ್ಷೇಪ ಇರುವುದು ಪತ್ತೆಯಾಗುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.